ಸುಕನ್ಯಾ ಸಮೃದ್ಧಿ ಯೋಜನೆ ಗರಿಷ್ಠ 70 ಲಕ್ಷ ಸಂಪತ್ತು ಗಳಿಸಿ ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸುಕನ್ಯಾ ಸಮೃದ್ಧಿ ಯೋಜನೆ ಅಥವಾ SSY ಅಡಿಯಲ್ಲಿ ನೀವು ಎಷ್ಟು ಹಣವನ್ನ ಗಳಿಸಬಹುದು ಎಂಬುದು ನಿಮ್ಮ ವಾರ್ಷಿಕ ಹೂಡಿಕೆ ಮತ್ತು ಆ ಸಮಯದಲ್ಲಿ ಚಾಲ್ತಿಯಲ್ಲಿರುವ ಬಡ್ಡಿ ದರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಸ್ತುತ ಈ ಯೋಜನೆಗೆ ವಾರ್ಷಿಕ 8.2% ಬಡ್ಡಿ ದರ ಇದೆ. ಈ ಯೋಜನೆಯಲ್ಲಿ ಒಬ್ಬರು ಪಡೆಯಬಹುದಾದ ಗರಿಷ್ಠ ಮತ್ತು ಅಂದಾಜು ಮೊತ್ತದ ವಿವರಗಳು ಇಲ್ಲಿವೆ. ಗರಿಷ್ಠ ಹೂಡಿಕೆಯ ಉದಾಹರಣೆ ನೋಡಿ. ಒಂದು ಹಣಕಾಸು ವರ್ಷದಲ್ಲಿ ಗರಿಷ್ಠ 1.5 ಲಕ್ಷ ರೂಪಾಯಿ ಹೂಡಿಕೆ ಮಾಡಲು ಅವಕಾಶವಿದೆ. ನೀವು ಪ್ರತಿ ವರ್ಷ 1.5 ಲಕ್ಷವನ್ನ 15 ವರ್ಷಗಳ ಕಾಲ ಸತತವಾಗಿ ಹೂಡಿಕೆ ಮಾಡಿದರೆ 21 ವರ್ಷಗಳ ಅವಧಿಯ ನಂತರ ಸಿಗುವ ಮೆಚುರಿಟಿ ಆಗುವಂತಹ ಅಂದಾಜು ಮೊತ್ತವನ್ನು ನೋಡೋಣ. ಹೂಡಿಕೆಯ ವಿವರ ಮತ್ತು ಇತರ ಡೀಟೇಲ್ಸ್ ನೋಡೋಣ. ವಾರ್ಷಿಕ ಹೂಡಿಕೆ 1.5 ಲಕ್ಷ, ಹೂಡಿಕೆ ಮಾಡುವ ಅವಧಿ 15 ವರ್ಷ. ಒಟ್ಟು ಹೂಡಿಕೆ ಮಾಡಿದ ಹಣ ಎಷ್ಟಾಗುತ್ತೆ? 22,50,000 ರೂಪಾಯಿ ಆಗುತ್ತೆ. ಬಡ್ಡಿದರ ಇವಾಗ 8.2% ಇದೆ. ಮೆಚುರಿಟಿ ಅವಧಿ 21 ವರ್ಷಗಳು. ಮೆಚುರಿಟಿಯಲ್ಲಿ ಸಿಗುವ ಅಂದಾಜು ಮೊತ್ತ 70ರಿಂದ 71 ಲಕ್ಷ ರೂಪಾಯಿ. ನೋಡಿ ಎಷ್ಟು ದೊಡ್ಡ ಅಮೌಂಟ್ ಆಗುತ್ತೆ ಅಂತ. ಇಲ್ಲಿ ಪ್ರಮುಖವಾದ ಅಂಶಗಳು: ಕನಿಷ್ಠ ಹೂಡಿಕೆ ವರ್ಷಕ್ಕೆ 250 ರೂಪಾಯಿಯಿಂದ ಶುರು ಮಾಡಬಹುದು. ಬಡ್ಡಿದರ ಬದಲಾವಣೆ ಆಗುತ್ತೆ. ಸರ್ಕಾರ ಪ್ರತಿ 3 ತಿಂಗಳಿಗೊಮ್ಮೆ ತ್ರೈಮಾಸಿಕಕ್ಕೆ ಬಡ್ಡಿದರವನ್ನು ಪರಿಷ್ಕರಣೆ ಮಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಒಳ್ಳೆ ಬಡ್ಡಿಯನ್ನು ಕೊಡುತ್ತೆ. ಆದ್ದರಿಂದ ಮೆಚುರಿಟಿ ಮೊತ್ತದಲ್ಲಿ ಸ್ವಲ್ಪ ಬದಲಾವಣೆ ಆಗಲಿಕ್ಕೂ ಚಾನ್ಸಸ್ ಇದೆ. ಆದರೆ ಈಗ ಚೆನ್ನಾಗಿರುವಂತಹ ಬಡ್ಡಿದರವನ್ನು ಕೊಡ್ತಾ ಇದೆ. ಇದಕ್ಕೆ ತೆರಿಗೆ ವಿನಾಯಿತಿ ಕೂಡ ಇದೆ. ಈ ಯೋಜನೆಯಲ್ಲಿ ನೀವು ಮಾಡುವ ಹಣ, ಗಳಿಸುವ ಬಡ್ಡಿ ಮತ್ತು ಮೆಚುರಿಟಿ ಮೊತ್ತ ಮೂರಕ್ಕೂ ಟ್ಯಾಕ್ಸ್ ಬರಲ್ಲ. ಸಂಪೂರ್ಣವಾಗಿ ಆದಾಯ ತೆರಿಗೆ ಕಾಯ್ದೆ 80C ಅಡಿಯಲ್ಲಿ ಸಂಪೂರ್ಣವಾದ ತೆರಿಗೆ ವಿನಾಯಿತಿ ಇರುತ್ತೆ. ಇದು ಅವಧಿ ಬಗ್ಗೆ ಹೇಳಿದ್ರೆ ನೀವು 15 ವರ್ಷಗಳ ಕಾಲ ಹಣ ಪಾವತಿಸಬೇಕು. ಆದರೆ ಖಾತೆಯು 21 ವರ್ಷಗಳ ನಂತರ ಪೂರ್ಣಗೊಳ್ಳುತ್ತೆ. ಇದು ಯಾರಿಗೆ ಅನ್ವಯ ಆಗುತ್ತೆ? ಇದು ಬಹಳ ಇಂಪಾರ್ಟೆಂಟ್. ಹೆಣ್ಣು ಮಗುವಿಗೆ ಹೆಸರಿನಲ್ಲಿ ಮಾಡಬೇಕಾಗುತ್ತೆ. ಗಂಡು ಮಕ್ಕಳಿಗೆಲ್ಲ ಇದು ಹೆಣ್ಮಕ್ಳಿಗೆ. 18 ವರ್ಷ ತುಂಬಿದ ನಂತರ ಉನ್ನತ ಶಿಕ್ಷಣಕ್ಕಾಗಿ 50% ಹಿಂಪಡೆಯಲು ಕೂಡ ಇಲ್ಲಿ ಅವಕಾಶ ಇರುತ್ತೆ. ಈಗ ಸಂಕ್ಷಿಪ್ತವಾಗಿ ಹೇಳಿದ್ರೆ, ನೀವು ನಿಯಮಿತವಾಗಿ ಗರಿಷ್ಠ ಮೊತ್ತವನ್ನು ಹೂಡಿಕೆ ಮಾಡಿದ್ರೆ ಆ ಹೆಣ್ಣು ಮಗುವಿನ ಭವಿಷ್ಯಕ್ಕಾಗಿ ಸುಮಾರು 70 ಲಕ್ಷ ರೂಪಾಯಿಗಿಂತಲೂ ಜಾಸ್ತಿ ಮೊತ್ತವನ್ನು ಸುಲಭವಾಗಿ, ಯಾವ ರಿಸ್ಕ್ ಇಲ್ಲದೆ, ಯಾವ ಯೋಚನೆ ಇಲ್ಲದೆ, ಸ್ಟಾಕ್ ಮಾರ್ಕೆಟ್ ಏನು ಬೇಕಾಗಲಿ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಡುತ್ತೆ, ಹಣಕ್ಕೆ ಉಳಿತಾಯವನ್ನು ಮಾಡಬಹುದು, ಸಂಪತ್ತನ್ನು ಗಳಿಸಬಹುದು. ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನು ಹಾಗಾದ್ರೆ ನೀವು ಭಾರತದಾದ್ಯಂತ ಎಲ್ಲಿ ಓಪನ್ ಮಾಡಬಹುದು ಅಂದ್ರೆ, ಸುಕನ್ಯಾ ಸಮೃದ್ಧಿ ಯೋಜನೆ SSY ಖಾತೆಯನ್ನು ನೀವು ಭಾರತದಾದ್ಯಂತ ಈ ಕೆಳಗಿನ, ಅಂದ್ರೆ ನಾನು ಹೇಳ್ತೀನಿ ಮುಂದೆ ಎಲ್ಲೆಲ್ಲ ಸಿಗುತ್ತೆ ಅಂತ. ಮೊದಲನೇದಾಗಿ ಅಂಚೆ ಕಚೇರಿ, ಪೋಸ್ಟ್ ಆಫೀಸ್. ಭಾರತ ಯಾವ ಅಧಿಕೃತ ಅಂಚೆ ಕಚೇರಿಗಳು ಕೂಡ ನೀವು ಸುಲಭವಾಗಿ ಈ SSY ಖಾತೆಯನ್ನು, ಸುಕನ್ಯಾ ಸಮೃದ್ಧಿಯನ್ನು ಓಪನ್ ಮಾಡಬಹುದು. ಹಳ್ಳಿ ಅಥವಾ ಪಟ್ಟಣ ಅನ್ನುವ ಯಾವ ವ್ಯತ್ಯಾಸನೇ ಇಲ್ಲ, ಎಲ್ಲ ಕಡೆ ಇದೆ, ಅವೈಲಬಿಲಿಟಿ ಇದೆ. ಹಾಗಾಗಿ ಇದು ಅತ್ಯಂತ ಪಾಪ್ಯುಲರ್ ಆಗಿದೆ. ಆಮೇಲೆ ಅಂಚೆ ಕಚೇರಿ ಅಲ್ಲ, ಅಧಿಕೃತ ಬ್ಯಾಂಕ್ಗಳಲ್ಲೂ ಕೂಡ ಸಿಗುತ್ತೆ. ಪ್ರಮುಖ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಸಿಗುತ್ತೆ. ಅದರಲ್ಲಿ ಮುಖ್ಯವಾಗಿ SBI ನಿಮಗೆಲ್ಲ ಗೊತ್ತಿದೆ, ಎಲ್ಲ ಕಡೆ ಒಂದು ಬ್ರಾಂಚ್ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಿಗುತ್ತೆ, ಕೆನರಾ ಬ್ಯಾಂಕಲ್ಲಿ ಸಿಗುತ್ತೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಖಾಸಗಿ ವಲಯದ ICIC ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಇಲ್ಲೆಲ್ಲ ಕೂಡ ನೀವು SSY ಖಾತೆಯನ್ನು ಮಾಡಬಹುದು. ಈಗ ಖಾತೆ ತೆರಲಿಕ್ಕೆ ಹಾಗಿದ್ರೆ ಬೇಕಾಗುವಂಥ ಡಾಕ್ಯುಮೆಂಟ್ ಯಾವುದು? ಹೆಣ್ಣು ಮಗುವಿನ ಜನ್ಮ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಮಗುವಿನ ಹೆಸರಿರುವ ಅಧಿಕೃತ ಪ್ರಮಾಣ ಪತ್ರ ಬೇಕಾಗುತ್ತೆ. ಪಾಲಕರ ಗುರುತು ಚೀಟಿ, ID ಪ್ರೂಫ್ ಏನಾದರೂ ಬೇಕಾಗುತ್ತೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವುದೂ ಆಗ್ಬೋದು, ವೋಟರ್ ID ಕೂಡ ಆಗ್ಬೋದು. ಇನ್ನು ಅಡ್ರೆಸ್ಸಿಗೆ ಪ್ರೂಫ್ ಕೊಡಬೇಕು. ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್, ವಿದ್ಯುತ್ ಬಿಲ್ ಅಥವಾ ಆಧಾರ್ ಕಾರ್ಡ್ ಅಪ್ಲೈ ಆಗ್ಬೇಕು. ಅದೇ ರೀತಿ ಮಗುವಿನ ಭಾವಚಿತ್ರ ಫೋಟೋ ಬೇಕಾಗುತ್ತೆ. ಪಾಲಕರದ್ದು ಕೂಡ ಲೇಟೆಸ್ಟ್ ಫೋಟೋಗಳನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಆನ್ಲೈನ್ ಕೂಡ ನೀವು ಪೇ ಮಾಡ್ಬೋದು. ಖಾತೆಯನ್ನು ಆರಂಭಿಸಲಿಕ್ಕೆ ನೀವು ಬ್ಯಾಂಕ್ ಅಥವಾ ಅಂಚೆ ಕಚೇರಿ ನೇರವಾಗಿ ಹೋಗ್ಬೋದು. ಒಮ್ಮೆ ಅಕೌಂಟ್ ಓಪನ್ ಮಾಡಿದ ಮೇಲೆ ಹಣವನ್ನು ನೀವು ಹೋಗಿ ಕೊಡಬೇಕಾಗಿಲ್ಲ. ಆನ್ಲೈನ್ ಮೂಲಕ ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಇದ್ದರೆ IPPB ಆ್ಯಪ್ ಮೂಲಕ ಕೂಡ ಜಮೆ ಮಾಡಬಹುದು. ಅದು ಪೋಸ್ಟ್ ಆಫೀಸ್ ಹತ್ರ ಕೂಡ IPPB ಮೂಲಕ ಮಾಡ್ಬೋದು. ಆಮೇಲೆ ಒಂದು ಊರಿಂದ ಇನ್ನೊಂದು ಊರಿಗೆ ನೀವು ಟ್ರಾನ್ಸ್ಫರ್ ಆದರೆ ಈ ಖಾತೆಯನ್ನು ಒಂದು ಅಂಚೆ ಕಚೇರಿಯಿಂದ ಮತ್ತೊಂದು ಪೋಸ್ಟ್ ಆಫೀಸಿಗೆ ಅಥವಾ ಬ್ಯಾಂಕಿಂದ ಬ್ಯಾಂಕಿಗೆ ಈಸಿಯಾಗಿ ಅದನ್ನು ಟ್ರಾನ್ಸ್ಫರ್ ಕೂಡ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀವು ಹತ್ತಿರದ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಭೇಟಿ ನೀಡಿ ಫಾರ್ಮ್ SSA 1 ಪಡೆದು ಅರ್ಜಿಯನ್ನು ಸಲ್ಲಿಸಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು. ಭವಿಷ್ಯದಲ್ಲಿ ಅದೊಂದು ಒಳ್ಳೆಯ ಅಮೌಂಟ್ ಆಗುತ್ತೆ. 70 ಲಕ್ಷಕ್ಕಿಂತ ಜಾಸ್ತಿ ಹಣದ ಸಂಪತ್ತನ್ನು ಕ್ರೋಢೀಕರಿಸಿಕೊಳ್ಬೋದು ಬಿಕಾಸ್ ಆಫ್ ಈ 8.1% ಈಗ ಇರುವ ಕಾರಣಕ್ಕಾಗಿ. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ
ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.